ಏನಂತೆ ರಾಮದುರ್ಗದಾಗ ಎಂಟೆಂಟು ಕೋಚಿಂಗ್ ಅದಾವ, ಅದನ್ನ ಬಿಟ್ಟು ಪಟ್ಟುಕ್ಕಿ ಬಂದು ಇಲ್ಲೇ ಬಂದಿ ಅಂತ ಹೇಳಿದಾರ ಅಂತವ್ರಿಗೆ ನಮ್ಮ ಉತ್ತರ ಆಗಿ ನಾವು ಅವಾಗ ಏನು ಹೇಳಿಲ್ಲ. ಆದ್ರ ನಮ್ ಫಲಿತಾಂಶ ಬಗ್ಗೆ ಅವ್ರು ನಮ್ಮ ಫಲಿತಾಂಶ ಮೂಲಕ ಅವ್ರಿಗೆ ಉತ್ತರ ಕೊಟ್ಟಾಗ ಅವ್ರ ಅಂದ್ರ ಈ ಕೋಚಿಂಗ್ ಸೆಂಟರ್ದಾಗ ಏನೋ ಐತಿ ಅಂದ್ರೆ ಇವ್ರಿಗೆ ಮಾಡಿರ್ಬೇಕ ಅಂದಾಗ ಈ ಊರನ್ನರೆಲ್ಲರೂ ನಮ್ ಸರ್ಗೆ ಈ ಕೋಚಿಂಗ್ ಸೆಂಟರ್ಗೆ ಬಿಲ್ಡಿಂಗ್ ಬಿಟ್ಕೊಟ್ಟು ಇಷ್ಟೆಲ್ಲ ಈ ಕೋಚಿಂಗ್ ಸೆಂಟರ್ ಬೆಳೆಸಿದ್ದಾರೆ. ಇವತ್ತ ನಾ ಇಲ್ಲಿ ಬಂದ ಉದ್ದೇಶ ಅಂದ್ರ ಮೋಟಿವೇಶನ್ ಕ್ಲಾಸ್. ಮೋಟಿವೇಶನ್ ಕ್ಲಾಸ್ ಎದಕ್ ಬೇಕು? ವೈ ವಿ ನೀಡ್ ಮೋಟಿವೇಶನ್. ಮೋಟಿವೇಶನ್ ಎದಕ್ ಬೇಕಂದ್ರ ನಮಗ ಕೆಲಸ ಮಾಡೋದು ಗೊತ್ತಿಲ್ಲ, ಮೋಟಿವೇಶನ್ ಬೇಕು. ನಮ್ ಕೆಲಸ ಏನಂತ ನಮಗ್ ಗೊತ್ತಿದ್ರು ಯಾವ ಮೋಟಿವೇಶನ್ ಬೇಕು. ನಮ್ ಕೆಲಸ ಏನು, ಸ್ಟೂಡೆಂಟ್ ಆಗಿ ನಮ್ ಕೆಲಸ ಏನಂತ ಅರ್ಥ ಮಾಡ್ಕೊಂಡ್ರೆ ಮೋಟಿವೇಶನ್ ಅನ್ನೋ ತಲೆಗೆ ಬರುತ್ತೆ. ಸ್ಟೂಡೆಂಟ್ ಆಗಿ ನಾವೇನ್ ಮಾಡ್ಬೇಕು? ಓದ್ಬೇಕು, ಬರೀಬೇಕು. ಅದನ್ನ ಬಿಟ್ಟು ಬೇರೆ ಅಟ್ರಾಕ್ಷನ್ಸ್, ಬೇರೆ ಸೈಡ್ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಬೇರೆ ಸೈಡ್ಸ್ ಕಡೆ ಹೋದಾಗ ಅಷ್ಟ ಮೋಟಿವೇಶನ್ ಕ್ಲಾಸ್ ಬೇಕಾಗತ್ತಿ, ಬೇರೆಯವರಿಂದ ಭಾಷಣ ತಗೋಬೇಕಾಗತ್ತಿ, ಬೇರೆಯವರಿಂದ ಸಲಹೆ ತಗೋಬೇಕಾಗತ್ತಿ. ಯಾವಾಗ ನೀವು ವಿದ್ಯಾರ್ಥಿ ಜೀವನದ ಮೌಲ್ಯವನ್ನ ಅರ್ಕೋತೀರಿ, ಯಾವಾಗ ನೀವು ವಿದ್ಯಾರ್ಥಿ ಜೀವನದ ಕರ್ತವ್ಯ ಅವಾಗ ನಿಮ್ಗೆ ಯಾವ ಮೋಟಿವೇಶನ್ ಬೇಡ. ಯು ಬಿಕಮ್ ಅನ್ಸ್ಟಾಪಬಲ್. ನೀವು ಏನೋ ಓದಿದ್ರೆ ನಿಮ್ ತಲೆ ಹೋಗ್ತೈತಿ, ಯಾಕಂದ್ರೆ ನಿಮಗೆ ನಿಮ್ಮ ವರ್ಕ್ ಗೊತ್ತಿರ್ತೈತಿ. ನಿಮ್ ವರ್ಕ್ ಏನು, ನಿಮ್ಮ ಕರ್ತವ್ಯ ಏನಂತ ನಿಮಗೆ ಗೊತ್ತಾದಾಗ ಯಾವ ಸರ್ ಏನ ಎಂತ ದಡ್ಡಿ ಸರ್ ದಡ್ಡಿ ಯಾರ ಸರ್ ಏನಾಗಿಲ್ಲ, ಬಟ್ ಎಂತ ಸರ್ ಕಲಿಸಿದ್ರು ನೀವು ಟಾಪ್ ಆಗುತ್ತೀರಿ. ಎಲ್ಲಿ ಕಲಿದ್ರು ನೀವು ಟಾಪ್ ಆಗುತ್ತೀರಿ. ಗುಡ್ಸಲ್ನಾಗ ಕಲಿದ್ರು ಟಾಪ್ ಆಗ್ತೀರಿ, RCC ಬಿಲ್ಡಿಂಗ್ ವರ್ಕ್ ಕಲಿದ್ರು ಟಾಪ್ ಆಗುತ್ತೀರಿ. ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ವರ್ಕ್. ಸ್ಟೂಡೆಂಟ್ ಜೀವನ ಅರ್ಥಕೋಬೇಕು. ಸಾಲಿಗೆ ಹೋಗ್ತೀರಿ ನೀವು ಅಂತ ನಿಮ್ಗೆ ಗೊತ್ತೈತಿ. ಅಲ್ಲಿ ಹೋಗಿ ಬೋರ್ಡ್ ಕಡೆ ಬೋರ್ಡ್ ಸರ್ ಯಾರೋ ಪಾಠ ಹೇಳ್ತಿರ್ತಾರ, ಫ್ರೆಂಡ್ಸ್ ಜೊತೆ ಮಾತಾಡೋದು, ಅವ್ರ ಜೊತೆ ಉಪಾಧ್ಯಾಯ ಕೆಲಸ ಮಾಡೋದು ಬಿಟ್ಟ ಸರ್ ಪಾಠ ಹೇಳ್ತಾರ ಅವ್ರ ರೆಸ್ಪೆಕ್ಟ್ ಕೊಟ್ಟ ಗಪ್ಪ ಕೇಳಿದ ಸಾಕು. ಜಸ್ಟ್ ಲಿಸ್ನಿಂಗ್ ಕೇಳಿದ ಸಾಕು. ಬೇರೆ ಅಭ್ಯಾಸ ಬರೀದ್ ಬೇಡ. 100 ಸಲ ಬರೆಯಕ್ ಹೋಗ್ಬೇಡ್ರಿ, 50 ಸಲ ಬರೆಯಕ್ ಹೋಗ್ಬೇಡ್ರಿ. ಸರ್ ಏನ್ ಹೇಳ್ತಾರ ಅದನ್ನ ಚಲೋದಂಗೆ ಕೇಳ್ರಿ. ಅವ್ರು ಹೇಳಿದ ವರ್ಕ್ ಮಾಡ್ಕೊಬೇಕು. ಅಷ್ಟ ರ್ಯಾಂಕ್ ಕೊಡ್ತೀರಿ ನೀವು, ಅಷ್ಟೇ ಕೆಲಸ, ಮತ್ತೇನಿಲ್ಲ. ನಿಮಗ ಓದಿದ್ದ ನೆನಪಿನಾಗಿಲ್ಲ ಅಂದ್ರ ಅದನ್ನ ಪ್ಲೀಸ್ ಅದು ಸರ್ ಹೇಳಿದ ನಮಗೇನ್ ಗೊತ್ತಿರಲಿಲ್ಲ. ಸರ್ ಹೇಳಿದಾಗ ರ್ಯಾಂಕ್ ಬಂದಿದ್ದು ನಾವು, ಸರ್ ಹೇಳಿದಾಗ ನಮಗೂ ರ್ಯಾಂಕ್ ಬಂದ. ಹೌದಾ? ಪ್ಲೀಸ್
ರೈಟಿಂಗ್ ಶಾಲೆಗೆ ಏನ್ ಬರ್ತಾರೆ ಅದನ್ನ ಬಿಟ್ಟ ಶಾಲೆಗೆ ಏನ್ ಟಾಪಿಕ್ ನಿಮ್ಗೆ ಅರ್ಥ ಆಗಿದ್ದು ನಮ್ಗೆ ಗೊತ್ತಿಲ್ಲ. ಟೆಕ್ಸ್ಟ್ ಬುಕ್ ರೈಟಿಂಗ್ ಪ್ರತಿ ಸಾಲ್ ಬಿಟ್ಟಾಗ ಶಾಲೆ ವರ್ಷ ಬಿಟ್ಟ ಇನ್ನು ಪ್ರೈವೇಟ್ ಒಂದು ಬುಕ್ ತಗೊಂಡ್ರೆ 1 ಅವರ್ ಕಲಿಬೇಕು. 1 ಅವರ್ ಏನಾದ್ರು ಆರ್ಟ್ಸ್ ಸಬ್ಜೆಕ್ಟ್ ಏನ್ ಬೇಕಾಗ್ತದೆ ಜಸ್ಟ್ ರೈಟಿಂಗ್. ರೈಟಿಂಗ್ ಏನಾಗತ್ತಿ ನಿಮ್ಮ ಅಕ್ಷರ ಸ್ಪೀಡ್ ಹೆಚ್ಚಾಗತ್ತಿ ಮತ್ತು ನಿಮ್ಮ ಭಾಷೆ ಮಾತಾಡೋದು ಸ್ಕಿಲ್ಸ್ ಹೆಚ್ಚಾಗವ. ನಿಮ್ಮ ಭಾಷೆ ಬರ್ತಕ್ಕಂಥ ಕನ್ನಡ ಆನ್ಸರ್ ಬಂದಿರ್ತೀರಿ ಆದ್ರೂ ನೀವು ಟೀಚರ್ ತಪ್ಪಾಗಿ ಬಂದಿದ್ದಾರೆ. ಯಾಕಂದ್ರೆ ನಿಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಿರಂಗಿಲ್ಲ. ಅವರು ಆಲ್ರೆಡಿ ಎಲ್ಲಾ ಬರೆದು ತಿಳಿದು ಕನ್ನಡವನ್ನ ಹಾಕೊಂಡ ಎಲ್ಲರಿಗೂ ತಿಳಿದು ಕಲಿತಿರ್ತಾರೆ. ನಿಮ್ಮ ಭಾಷೆ ಬರ್ತಿದ್ದೀರಿ. ಆಸ್ ಯೂಶುವಲ್ ನೀವು ಟೆಕ್ಸ್ಟ್ ಬುಕ್ ನಾಗ ಬರೀಬೇಕಂದ್ರೆ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ರೈಟಿಂಗ್ ಪ್ರಾಕ್ಟೀಸ್ ಮಾಡಿದಾಗ ಏನಾಗ್ತೈತಿ ಡೆವಲಪ್ ಆಗ್ತಾ ಹೋಗ್ತೀವಿ. ಇನ್ನೂ ಸ್ವಲ್ಪ ಡೆವಲಪ್ ಆಗ್ತಾ ಹೋಗ್ತೀವಿ. ಆಸ್ತಿನ प्रैक्टिकल ठीक है ना बताओ ठीक है प्रैक्टिकल जस्ट इमेजिन ನೀವು ಒಂದು ರೋಡ್ ಬಾಯ್ ಮಾಡ್ತಿದ್ದೀರಿ. ಗಾರೆ ಕಂಬ ಹಚ್ಚಾವ. ಕಂಬದ ಮ್ಯಾಗ ಏನಂತ ವೈರ್ ಇದೆ. ವೈರ್ ಎಲ್ಲ ಮಾಡಿರ್ತಾರೆ ಅಲ್ಯೂಮಿನಿಯಂ ಎಲ್ಲಿ ಮಾಡಿರ್ತಾರೆ. ಅದು ರೋಗಶೀಲತೆ ಕಡಿಮೆ ಬರುತ್ತೆ. ರೋಗಶೀಲತೆ ಕಡಿಮೆ ಇದ್ದಾಗ ಏನಾಗ್ತೈತಿ ಕರೆಂಟ್ ಇನ್ನು ಹೆಚ್ಚಾಗುತ್ತೆ. ನೀವು ಏನ್ ನೋಡ್ತೀರಿ ಅದರಿಂದ ವಿಜ್ಞಾನ ಏನಿರುತ್ತೆ. ಯಾವ ಪಾಠವಾಗಿ ಒಂದು ರಾಮಾಯಣ ಬುಕ್ ಬಂತು. ಈ ರಾಮಾಯಣ ಬುಕ್ ಮ್ಯಾಗ ಯಾವ್ದೋ ಒಂದು ಪಾಠ ಇತ್ತು. ಆ ಪಾಠ ಪಟ್ಟದಲ್ಲಿ ರಿವೈಸ್ ಆಗ್ಬೇಕಾಗುತ್ತೆ. ಏನ್ ನೋಡ್ತೀರ ಈಗ ಅಗ್ನಿಬುದ್ಧಿ ವಾಯುಬುದ್ಧಿ ಕಥೆ ನಾನಂದಮ್ಮ ಅವ್ರಿಗೆ ಹೋಲಿಸ್ಕೊಂಡು ನೋಡ್ಬೇಕು. ನಾವು ಅಗ್ನಿಬುದ್ಧಿ ವಾಯುಬುದ್ಧಿ ತೆಗೆದು ಏನ್ ಮಾಡ್ತಿದ್ವಿ ಅಂದ್ರೆ ಇವಾಗ ಯಾವ್ದೋ ಒಂದು ಧಾರಾವಾಹಿ ಆಗುತ್ತೆ. ಏನ ಹಳೆ ಮಹಾಭಾರತ ಅಂತಂದ್ರೆ ಅವಾಗ ಏನಾಗ್ತೈತಿ ಅದ್ರಾಗ ಕರ್ಣ ಯಾರದಲ್ಲ ಅದು ಕರ್ಣದೊಂದು ಪಾಠ ಇರ್ತಾರೆ. ಯಾವ್ದ ಕೌರವ ಕೊಂದಿದ್ದೀನಿ ಅಂತ ಹೇಳಿ ಹೌದಾ. ಆ ಪಾಠ ಅವಾಗ ರಿವೈಸ್ ಆಗ್ಬೇಕು. ಮತ್ತೆ ಇನ್ನೊಂದು ಸ್ಟೆಪ್ ಏನಂದ್ರೆ ಇದ್ರಾಗ ನೋಡಿ ಸಣ್ಣ ಕೋಡ್ ಮಾಡೋದು. ಇದೇನಿದೆ ಈಗ ಇದೇನು ಗುರುತು. ಈಗ ಕಬ್ಬಿಣವನ್ನ ಸಂಸ್ಕಾರಕ್ಕೆ ಒಳಗಾಗದಂತೆ ತಡೆಯುವಂತ ಕ್ರಮಗಳು ಗೊತ್ತಾವು. ಸಂಸ್ಕಾರವನ್ನು ತಡೆಗಟ್ಟುವುದು ಹೇಗೆ? ನಶಿಸುವಿಕೆಯನ್ನು ತಡೆಗಟ್ಟುವುದು ಹೇಗೆ? ಕಬ್ಬಿಣ ಈಗ ನೋಡಿ ಟಿ ಅಂದ್ರೆ ಪೇಂಟಿಂಗ್ ಬಣ್ಣ ಹಚ್ಚೋದು. ಓ ಅಂದ್ರೆ ಆಯಿಲಿಂಗ್ ಎಣ್ಣೆ ಹಚ್ಚೋದು. ಜಿ ಅಂದ್ರೆ ಗ್ಯಾಲನೈಸಿಂಗ್ ಗ್ಯಾಲನೀಕರಣ. ಇನ್ನೊಂದು ಜಿ ಅಂದ್ರೆ ಗ್ರೀಸ್ ಹಚ್ಚೋದು. ಇಷ್ಟು ಸ್ಟೆಪ್ ಇದನ್ನ ನೆನಪಿಟ್ರೆ 4 ಸ್ಟೆಪ್ ಅಲ್ಲೇ ಬಂದು 2 ಮಾರ್ಕ್ಸ್ ಹೌದಲ್ಲ. ಈಗ ಕೋಡಿಂಗ್ ಮಾಡ್ಬೇಕು. ಮತ್ತ ಈಗ ಈತ ಬೆಳ್ಳಿ ಚಿನ್ನ ಈಗ ಅಂದ್ರೆ ಏನು? ಸಿ ಅಂದ್ರೆ ಏನು? ಸೀಸ. ತಾ ಅಂದ್ರೆ ಏನು? ತಾಮ್ರ. ಉಳಿದಿದ್ದಾಡು ಬೆಳ್ಳಿ ಚಿನ್ನ. ಈಗ ಅಂದ್ರೆ ಏನು? ಇವ ಎಂತ ಲೋಹಗಳಿವೆ? ನೀರಿನೊಂದಿಗೆ ವರ್ತಿಸದೇ ಇರುವಂತ ಲೋಹ. ಯಾವುದೇ ರೀತಿ ನೀರಿನೊಂದಿಗೆ ವರ್ತಿಸುತ್ತದೆ ಅಂತ ಲೋಹಗಳು ನೆನಪಿಡ್ಬೇಕ. 4 ಸೀತಾ ಬೆಳ್ಳಿ ಚಿನ್ನ. ನಿಮ್ಮ ಮೈಂಡ್ ಕೋಡಿಂಗ್ ಕೋಡ್ ಏನ್ ಮಾಡ್ತೀರಿ ಅದಕ್ಕೆ ಅಟ್ರಾಕ್ಟ್ ಆಗಬೇಕು. ಯಾವ ಕೋಡ್ ನೀವು ಮಾಡ್ತೀರಿ ಆ ಕೋಡಿಂಗ್ ಗಚ್ಚೆ ಅಟ್ರಾಕ್ಟ್. ದೊಡ್ಡ ಸೆಂಟೆನ್ಸ್ ಮಾಡಕ್ ಹೋಗ್ಬೇಡ್ರಿ. ಸಣ್ಣ ಸೆಂಟೆನ್ಸ್ ಕೋಡಿಂಗ್ ಕಲಿತು ಜಸ್ಟ್ ಕೋಡ್ ಮಾಡಿದ್ರೆ ನೀವು ಲಾಂಗ್ ಆನ್ಸರ್ಸ್ ಬರ್ತಾವ, ಶಾರ್ಟ್ ಆನ್ಸರ್ಸ್ ಬರ್ತಾವ. 2 ಮಾರ್ಕ್ಸ್ ಇರ್ಲಿ 5 ಮಾರ್ಕ್ಸ್ ಇರ್ಲಿ ಕೋಡಿಂಗ್ ಒಳಗೆ ಬರ್ತಾವ. ಇನ್ನೊಂದು ಹೇಳಿದ್ರೆ ತಾತನ ಮೂರ್ತಿ ಯಾವ ಮೂರ್ತಿ ಇರ್ತೈತಿ? ಕಂಚಿನ ಮೂರ್ತಿ. ತಾತನ ಮೂರ್ತಿ ಕಂಚಿನ ಮೂರ್ತಿ ಅಂತ ಗೊತ್ತಿದ್ರೆ ಅಷ್ಟ. ತಾ ಅಂದ್ರೇನ? ತಾಮ್ರ. ಇನ್ನೊಂದು ಅಂದ್ರೇನ? ತವರ. 2 ಕುಡ್ಸಿದ್ರೆ ಏನಾಗತ್ತಿ? 2 ಕುಡ್ಸಿದ್ರೆ ಕಂಚು ಆಗತ್ತೆ. ಕಂಚು ಅಂದ್ರೆ ಏನಿದೆ? ಮಿಶ್ರ ಲೋಹ. ಮಿಶ್ರ ಲೋಹ ಏನಾಗತ್ತಿ? ತಾಮ್ರ ಮತ್ತು ತವರ ಕುಡ್ಸಿದ್ರೆ ಕಂಚಾಗತ್ತೆ. ಈಗ ಕೋಡಿಂಗ್ ಗೊತ್ತಿದ್ರೆ ಎಲ್ಲಾ ಸಬ್ಜೆಕ್ಟ್ ಈಸಿ ಆಗ್ತಾವ. ಇಷ್ಟು ನೆನಪಿಡುವ ಟ್ರಿಕ್ಸ್. ಇನ್ನು ಮೋಟಿವೇಶನ್ ಅಂತ ಕೇಳಿದೆ. ಮೋಟಿವೇಶನ್ ಅಂದ್ರೆ ಬೇಕಂದ್ರೆ ಮೋಟಿವೇಶನ್
ಕೋಚಿಂಗ್ ಭಾಳ ಹೆಲ್ಪ್ ಮಾಡೈತಿ. ನಮ್ಮ ಪ್ರಶಾಂತ್ ಸರ್ ಆಗಲಿ ಕನ್ಸಲ್ಟ್ ಮೇಡಮ್ ಆಗಲಿ ಎಲ್ಲರೂ ಈ ಕೋಚಿಂಗ್ದಾಗ ಕಂಡಕ್ಟ್ ಮಾಡ್ತಾರೆ. ಸಣ್ಣ ಸಣ್ಣ ಟೆಸ್ಟ್ ಭಾಳ ಅಂತೇಳಿ ಹೌದಾ ಮಾಡ್ತಾರಿಲ್ಲ? ಆ ಟೆಸ್ಟ್ ಯಾವ ಬೇಕಾಗಲ್ಲ. ನೀವು ಅದನ್ನ ಸಣ್ಣ ಟೆಸ್ಟ್ ಇಟ್ಬಿಡ ಓದಾರ ಕೈ ಬಿಡ್ತೀರಿ, ಇಲ್ಲೇ ಕೈ ಬಿಡ್ತೀರಿ, ಮುಂದೋಗಿ ಹೇಳ್ತೀರಿ. ಸಣ್ಣ ಸಣ್ಣ ಟೆಸ್ಟ್ ನೀವು ಕ್ಲಿಯರ್ ಮಾಡ್ಬೋದು ಅವ್ರಿಗೆ. ಸಣ್ಣ ಸಣ್ಣ ಟೆಸ್ಟ್ ಸಣ್ಣ ಸಣ್ಣ ಗೋಲ್ಸ್ ಈ ಟೆಸ್ಟ್ ಔಟ್ ಆಫ್ ಆಗಲಿಲ್ಲ ನೆಕ್ಸ್ಟ್ ಮಾಡೋದು, ನೆಕ್ಸ್ಟ್ ಆಗಲಿಲ್ಲ ನೆಕ್ಸ್ಟ್ ಮಾಡೋದು. ಆದ್ರೆ ಒಂದಲ್ಲ ಒಂದು ದಿವಸ ಆಗ್ಯಾಕತ್ತಿ ನೀವು ಗೋಲ್ ಇಟ್ಕೋಬೇಕ. ಆ ಗೋಲಿಗೆ ಏನ್ ಮಾಡ್ಬೇಕು ಅದು ಮಾಡ್ಬೇಕು. ನಿಮ್ಮ ಮೈಂಡ್ ಒಳಗೆ ಒಂದು ಟಾರ್ಗೆಟ್ ಇರ್ಬೇಕು. ಈಗ ಫಿಕ್ಸ್ ನಿಮ್ಮ ಮೈಂಡ್ ನಿಮ್ಮ 60% ಆಗ್ಬೇಕಂತ ಯೋಚನೆ ಮಾಡ್ತೀರ. 10 ರಿಸಲ್ಟ್ಸ್ ಒಳಗೆ ನಿಮ್ದು ರಿಸಲ್ಟ್ 60% ಆಗ್ಬೇಕಂತ ಈಗ ಫಿಕ್ಸ್ ಆಗಿದ್ರಿ. ನಿಮ್ಮ ಮೈಂಡ್ 60% ಅರ್ಧ ಸೀಮಿತ ಆಗ್ಬಿಡುತ್ತೆ. ನೀವೀಗ 90% ಮಾಡಬೇಕು, 100% ಮಾಡಬೇಕು ಅಂತಂದ್ರೆ ನಿಮ್ಮ ಮೈಂಡ್ ಇಷ್ಟು ಕೆಟ್ಟ ಬೇಕು ನೋಡಿ, ಅದಕ್ಕೆ ಡಬಲ್ ಕೆಲಸನ ಮಾಡ್ತೀವಿ. ನೀವು ಫಿಕ್ಸ್ ಆಗ್ಬೇಕು. ಒಂದು ಗೋಲ್ ಫಿಕ್ಸ್ ಆದ್ಮೇಲೆ ಅದನ್ನ ಬಿಟ್ಟು ಕರ್ತಂಗಿಲ್ಲ. ನಂದು ಇಷ್ಟು ಟೈಮ್ ಏನು ಮಾಡಬೇಕ ಫಿಕ್ಸ್ ಮುಗೀತು, ಮತ್ತೇನು ಬೇರೆ ಇಲ್ಲ. ಸಾಲಿಗೆ ಹೋದ್ರು 90%, ಇಲ್ಲಿ ಸಾಲಿಗೆ ಹೋದ್ರು ಅದ, ಕೋಚಿಂಗ್ ತಗೋದ, ಮನೆಯಾಗಿದ್ರು ಅದ, ಯಾವಾಗಲೂ ಅದ. ಅಂದ್ರೆ ನೀವು ಅದರ ಸಕ್ಸೀಡ್ ಆಗ್ತೀರಿ. ದಿನ ಊಟ ಮಾಡ್ತೀರಿ, ದಿನ ಜಳಕ ಮಾಡ್ತೀರಿ, ದಿನ ಎಲ್ಲ ಮಾಡ್ತೀರಿ. ಕರ್ತವ್ಯ ಬಿಟ್ಟಾರ ಹಂಗ ದಿನದಿಂದ ಕರ್ತವ್ಯ ಏನಾಗಬೇಕು, ನಿಮ್ಗೆ ಅಭ್ಯಾಸ ಆಗ್ಬೇಕು. ಅಭ್ಯಾಸ ಎಲ್ಲಿ ಹೋದ್ರು ಅಭ್ಯಾಸ. ನೀವು ಏನೋ ನೋಡ್ರು ಅಭ್ಯಾಸ. ಒಂದು ಚಾರ್ಟ್ ನೋಡ್ರೆ ಅದ್ರಾಗ ಅಭ್ಯಾಸ ಗೊತ್ತಾಗಬೇಕು ಇದ್ರಾಗ ಏನೈತೆ ಅಂತ ಹೇಳಿ. ನಿಮ್ಮಲ್ಲಿ ಇಷ್ಟು ದೊಡ್ಡ ಬುಕ್ ಅನ್ನ ಸಣ್ಣ ಸಣ್ಣ ಸ್ಟೆಪ್, ಸಣ್ಣ ಸಣ್ಣ ಕೋಡಿಂಗ್ ಹೇಳಿದಾರನ್ನ ಆ ತರ ಕೋಡ್ ಮಾಡ್ಕೊಂಡು ಹೋದ್ರೆ ಎಲ್ಲ ನೆನ್ಪಿಸ್ಕೊಂಡ ಇಂಗ್ಲೀಷ್ ನೆನ್ಪಿರ್ತಾವ. ಯಾವ್ದು ಕಷ್ಟ ಆಗ್ತದೆ. ಮತ್ತೆ ಸೈನ್ಸ್ ಮ್ಯಾಥ್ಸ್ ಕಷ್ಟ ಅಂತೀರಿ. ಸೈನ್ಸ್ ಮ್ಯಾಥ್ಸ್ ಕಷ್ಟ ಅಂದ್ರೆ NBA ಪ್ರಿಫರ್ ಮಾಡಿ. NBA ನಿಮ್ಮ ಬುಕ್ ಬಂದಿದೆ ಸ್ವಲ್ಪ ಅದಾಗಲಿ. NBA ಪ್ರತಿಯೊಂದು ಕ್ವಶನ್ ಎಲ್ಲ ಬಿಡಿಸ್ಕೊಂಡ್ರಿ. ಯಾಕಂದ್ರೆ ಎಲ್ಲ ಅಪ್ಲೈಡ್ ಆಗ್ತಾರೆ ಸೈನ್ಸ್ ಮ್ಯಾಥ್ಸ್ ಒಳಗ. ಅದ್ರಾಗ NBA ಒಳಗ ಎಲ್ಲ ಅಪ್ಲೈಡ್ ಇದ್ದು ಕೊಟ್ಟಿರ್ತಾರೆ. ಅಪ್ಲೈಡ್ ಬಿಡಿಸಿದ್ರಿ, ಅಪ್ಲೈಡ್ ಬಿಡಿಸಾಕ ಬಂದ್ರಿ, ಸೈನ್ಸ್ ಮ್ಯಾಥ್ಸ್ ಕ್ಲಿಯರ್ ಮಾಡ್ಕೊಂಡ್ರಿ. ಆಲ್ ಇನ್ನೊಂದು 4 ಸಬ್ಜೆಕ್ಟ್ ಔಟ್ ಆಫ್ ಔಟ್ ಆನ್ ಆಗ್ತಾವ. ಸೈನ್ಸ್ ಮ್ಯಾಥ್ಸ್ ಎಲ್ಲರೂ ಪ್ರಿಫರ್ ಆಗ್ಬೇಕು. ಸೈನ್ಸ್ ಮ್ಯಾಥ್ಸ್ ಎಲ್ಲರೂ ಪ್ರಿಫರ್ ಆಗ್ಬೇಕು. ಅದಕ್ಕೆ ಜಾಸ್ತಿ ಅಂದ್ರೆ LP ಬೇರೆ ಯಾವ ಇಲ್ಲ, ಯಾವ ಇಷ್ಟು LP ಅಂತ LP ಒಳಗೆ ಇಷ್ಟು ಅಪ್ಲೈಡ್ ಇವೆಲ್ಲ ಪ್ರಾಕ್ಟೀಸ್ ಆಗಬೇಕು. ಅಂದ್ರೆ ನೀವು ಪ್ರಾಕ್ಟಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗಬೇಕು. ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀವಿ. ಯಾವ್ದೋ ಹೊಸ ಕ್ವಶನ್ ಕೊಟ್ಟರು LP ಕೊಟ್ಟಿರ್ತಾರೆ. LP ಬಿಟ್ಟು ಯಾವ ಕೊಟ್ಟಿಲ್ಲ. ಈಗ ನಮ್ಮ ಬಂದಿದ್ದ ಕ್ವಶನ್ ಪೇಪರ್ LP ಮ್ಯಾಗೆ ಇಷ್ಟ. ಸೊ ಎಲ್ಲರೂ LP ಪ್ರಿಫರ್ ಮಾಡಿ. ಮತ್ತ ಇಷ್ಟ ಆದ್ಮೇಲೆ ಮತ್ತೆ ನಾವು ನೋಡಿರ್ತೀವಿ ಬಿಫೋರ್ ಎಕ್ಸಾಮ್ 2 ಮಂತ್ಸ್ ಅಷ್ಟ ಜನವರಿಯಿಂದ ಟೈಮ್ ಟೇಬಲ್ ಹಾಕೊಂಡಿದ್ವಿ. ಅಷ್ಟಕ್ಕೆ ಇಷ್ಟ ಆಗಿದ್ವಿ. ನೀವು ಈಗ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಟೇಬಲ್ ಯಾವಾಗ 100% 6:25 ಆಗೈತೆ. ಟೈಮ್ ಟೇಬಲ್ ಏನಿಲ್ಲ. ಟೈಮ್ ಟೇಬಲ್ ಒಳಗೆ ಬೆಳಗ್ಗೆ 4:30 3 ಗಂಟೆ 4 ಗಂಟೆಗೆ ಹೇಳೋದಿಲ್ಲ. ಎಷ್ಟು ಮುಖಂದ್ರೆ ಅದ್ರ ಮೇಲೆ ಡಿಪೆಂಡ್. ನೀವು 10 ಗಂಟೆಗೆ ಮುಗಿತೀರಂದ್ರೆ 5 ಗಂಟೆಗೆ ಇರೋ ಸಾಕು. ಎಕ್ಸಾಮ್ ಇದ್ದಾಗ ನೀವು 8 ಗಂಟೆಗೆ ಮಾಡ್ಕೋ 5 ಗಂಟೆಗೆ. ಯಾಕಂದ್ರೆ ನಿಮ್ಮ ಮೈಂಡ್ಗೆ ಎಷ್ಟು ರೆಸ್ಟ್ ಕೊಡ್ತೀರಿ ಅಷ್ಟು ಓದಕ್ಕಿಂತ ಜಾಗಬೇಕಾಗ್ತದೆ. ರಾತ್ರಿ ನೀವು ಚಲೋದಾಗ ನಿದ್ದೆ ಮಾಡಲಿಲ್ಲ ಅಂದ್ರೆ ನಿಮಗೆ ಏನು ಅರ್ಥನ ಆಗೋದಿಲ್ಲ. ಎಕ್ಸಾಮ್ ಟೈಮ್ಸ್ ಒಳಗೆ ಎಲ್ಲ ವಿದ್ಯಾರ್ಥಿಗಳು ಬೆಳೆದಾಕಂದ್ರೆ ಹುಡುಗ ರಾತ್ರಿ ಬರೀ ಓದ್ತಾರ ಮಕ್ಕಳಂಗಿಲ್ಲ, ರೆಸ್ಟ್ ಮಾಡಂಗಿಲ್ಲ, ಊಟ ಸರಿಯಾಗಿ ಮಾಡಂಗಿಲ್ಲ, ಏನು ಮಾಡೋದಿಲ್ಲ. ಅದಕ್ಕೆ ಅವರ ಏನಾಗ್ತಾರ ಎಕ್ಸಾಮ್ ಪೂರ್ತಿ ವರ್ಷ ಏನ್ ಮಾಡ್ತಿರ್ತೀರಿ, ಎಲ್ಲ ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀರಿ. ಎಕ್ಸಾಮ್ ಅಂದ್ರೆ ಓದೋಣ ಕ್ಯಾರಿ ಮಾಡಿ ಬೆಟರ್ ಅಂದ್ರೆ 5 ಗಂಟೆಗೆ ಕೇಳ್ರಿ. 5 ಗಂಟೆಗೆ 7 ಗಂಟೆ ಹೋಗ್ರಿ. 7ರಿಂದ ಸಾಲಿಗೆ ಹೋಗೋ ಪ್ರಿಫರೆನ್ಸ್. ಸಾಲಿಗೆ ಎಕ್ಸ್ಟ್ರಾ ಕ್ಲಾಸ್ ಹೋಗಿರ್ತಾರೆ. ಎಕ್ಸ್ಟ್ರಾ ಅಲ್ಲಿ ಹೋದ್ಮ್ಯಾಗ ಶಾಲೆ ಅಂತೂ ನಿಮಗೆ SLC ಅಂದ್ರೆ ಯಾವ ಶಾಲೆಗೆ ಹೋಗಿ ಯೂಸ್ ಬಿಡಂಗಿಲ್ಲ. ನಾನು ಓದಿದ ಪ್ರಕಾರ 9 ಗಂಟೆಗೆ ಎಕ್ಸ್ಟ್ರಾ ಕ್ಲಾಸ್ ಇರ್ತಾವ. 9 ಗಂಟೆಯಿಂದ ನಮ್ಗೆ 6 ಗಂಟೆ ಬಂದಾರೆ. 6:30 ಗಂಟೆನೂ ನೀವು ಸ್ಕೂಲ್ನಾಗ ಇರ್ತೀರಿ. ಸ್ಕೂಲ್ನಾಗ ಫ್ರೀ ಗ್ಯಾಪ್ ಇದ್ದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿ. ಅದನ್ನ ಬಿಟ್ಟು ಬೇರೆ ಕೆಲಸ ಏನು ಚರ್ಚೆ ಮಾಡಕ್ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿರೋ ಅಭ್ಯಾಸ, ಬರೋದ್ರ ಅಭ್ಯಾಸ. ಸಾಲೆ ಖಾಲಿ ಕುಂತಿರ್ತೀರಿ, ಏನ್ ಮಾಡಕ್ ಹೋಗ್ಬಿಡ್ರಿ. ಜಸ್ಟ್ ರೈಟಿಂಗ್ ಎಷ್ಟು ಬರೀತೀರಿ, ಓದಕ್ಕಿಂತ ಡಬಲ್. ನೀವು 4 ಸಲ ಓದಕ್ಕಿಂತ 1 ಸಲ ಬರೆದ್ರೆ ಆ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗ್ತೈತಿ. 1 ಸಲ ಬರೆದ್ರೆ ಅಂದ್ರೆ ಆ ಕಾನ್ಸೆಪ್ಟ್ ನೀವು ಬೇರೆ ಸಲ ಓದೋದು ಅವಶ್ಯಕತೆ ಇರಂಗಿಲ್ಲ. ಸೊ ಯು ಸ್ಟ್ರೆಸ್ ಟು ರೈಟಿಂಗ್. ಎಲ್ಲರೂ ಬರೀದು ರೈಟಿಂಗ್
ಮೈಂಡ್ ಐಕ್ಯೂ ಹೆಚ್ಚಾಗೈತಿ, ಐಕ್ಯೂ ಲೆವೆಲ್ ಹೆಚ್ಚಾಗೈತಿ, ನಿಮ್ದು ರಿಲೇಷನ್ಸ್ ಹೆಚ್ಚಾಗೈತಿ, ಮತ್ತು ನೀವು ಯಾವ ವಿಷಯ ಕೊಟ್ಟರು ಬಿಡಿಸ್ಬೇಕು. ರೈಟಿಂಗ್ ಬಿಸ್ನೆಸ್ ಮಾಡ್ರಿ. ಮತ್ತು ನೀವು ಸಾಲಾಗ ಎಲ್ಲರೂ 1 ಗಂಟೆ ಸಂಜಿಗೂ 6 ಗಂಟೆಗೆ ಮನೆಗೆ ಬರ್ತೀರ ಅಂದ್ರೆ ನೀವೆಲ್ಲ ಔಟ್ ಆಫ್ ಔಟ್ ಮಾಡಿದ ನೀವು ಅಂತ ಅನ್ಕೊಳ್ಬೇಕಂದ್ರೆ ನೀವೆಲ್ಲರೂ ಅಷ್ಟು ಮಾಡ್ತೀನಿ ಅನ್ಕೊಂಡಿದ್ರೆ 6 ಗಂಟೆಗೆ ಬಂದ್ರೆ ಫ್ರೆಶ್ ಅಪ್ ಆಗಿ 15 ನಿಮಿಷ ಆದ್ಮೇಲೆ ಏನ್ ಮಾಡ್ತೀವಿ, 6 ಗಂಟೆಯಿಂದ ಮತ್ತೆ ನಿಮಗೆ ಯಾವ ಟಾಪಿಕ್ ಟಫ್ ಆಗತ್ತೆ ಅದ್ರ ಬೆಳಗ್ಗೆ ಹೋಗ್ಬೋದು. ಅವಾಗ 2 hours ಇರ್ತಲ್ಲ, ಈ 2 hours ಒಳಗ ನಿಮಗೆ ಯಾವ ಟಫ್ ಆಗ್ತಾವ ಆ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಇದೆ ಅಂತ ಹೋಗ್ಬೇಕು. ಯಾವ ಸಬ್ಜೆಕ್ಟ್ ಇದೆ 2 hours 1 hour ಒಂದು ಸಬ್ಜೆಕ್ಟ್. ಯಾಕಂದ್ರೆ 1 hour ಕೊಟ್ಟರೆ 2 ಏನದಾವ ಟಾಪಿಕ್ ಸಬ್ಜೆಕ್ಟ್ ಹಾಕಿ ಟಫ್ ಯಾವ ಸೈನ್ಸ್ ಮ್ಯಾಥ್ಸ್ ಮತ್ತು ಕಾಮರ್ಸ್ ಸಮಾಜ ಒಳಗೆ ಭಾಳ ಕ್ವಶನ್ಸ್ ಇರ್ತಾವ. ಏನು ವರಿ ಮಾಡ್ಕೊಳ್ಬೇಡ್ರಿ, ಸಮಾಜ ಒಳಗೆ ಓದಾಕ್ ಹೋಗ್ಬೇಡಿ. ಓದಿ ನಿಮಗೆ ಏನು ಅರ್ಥ ಆಗೋದು ಸಮಾಜ ಒಳಗೆ ಎಲ್ ಬಿ ಬಂದೈತಿ ಯಾಕಂದ್ರೆ ಪಾಸಿಂಗ್ ಪ್ರೈಸ್ ಅಂತ 50 ರೂಪಾಯಿ ನೀವು ಸಾಲೆ ತರಿಸ್ತಾರೆ, ನಮ್ಮ ಸಾಲೆ ತರಿಸಿದ್ರೆ ಅದ್ರಾಗ ಪ್ರತಿಯೊಂದು ಕ್ವಶನ್ಸ್ ಕೊಡ್ತಾರೆ. ಪ್ರತಿಯೊಂದು ಕ್ವಶನ್ಸ್ ಓದಾಕ್ ಹೋಗ್ಬೇಡ್ರಿ. ಓದಿದ್ರೆ ಸ್ವಲ್ಪ ಅರ್ಥ ಆಗೋದೇನು ಗೊತ್ತಿಲ್ಲ ನಂಗೆ, ನೀವು ಬರದಷ್ಟು ಓದಕ್ಕೆ ಡೆವಲಪ್ ಆಗ್ತೀವಿ. ಬರದಷ್ಟು ಈ ಕ್ವಶನ್ಗೂ ಆ ಕ್ವಶನ್ಗೂ ಕಂಪೇರ್ ಮಾಡಕ್ಕೆ ಮಾಡ್ತೀವಿ. ಸಮಾಜ ಸೈನ್ಸ್ ಮ್ಯಾಥ್ಸ್ ಏನೈತಿ ಎಲ್ಬಿ ಯಾಕಂದ್ರೆ ಟೆಕ್ಸ್ಟ್ ಬುಕ್ ಇಟ್ಬಿಟ್ಟು ಮತ್ತೇನಿಲ್ಲ. ಈಗ 2 hours ಒಳಗೆ ನಿಮಗೆ ಯಾಕೆ ಹಾಕೋತಾವ ಇದಕ್ಕಿಂತ 45 ಮಿನಿಟ್ಸ್ ಕೊಡ್ರಿ. 45 ಇದೆ ಈಗ 6 ಗಂಟೆಗೆ ಬಂದಿರ್ತೀರಿ, 15 ನಿಮಿಷ ಫ್ರೆಶ್ ಅಪ್ ಆಗಿರ್ತಾವೆ. ಅಲ್ಲಿಂದ 45 ಮಿನಿಟ್ಸ್ ಸಬ್ಜೆಕ್ಟ್ ಕವರ್ ಮಾಡಿ, 45 ಮಿನಿಟ್ಸ್ ಸಬ್ಜೆಕ್ಟ್ ಕವರ್ 4 ಸಬ್ಜೆಕ್ಟ್ಗೆ ಮುಗಿದೋಗ್ತಾವ. ಸಾಲೆಗಳು ರೀಸನ್ ಆಗಿರ್ತೈತಿ. ಊಟ ಮಾಡ್ಕೊಂಡ್ರೆ 9 ಗಂಟೆ ಮಟ್ಟ ಆಗಿ ಆಗ್ತಾವ. ಯಾಕಂದ್ರೆ ಎಲ್ಲ ಮಾತೃಭಾಷೆ ಎಲ್ಲರೂ ತೊಂದರೆ ಬರ್ತೀವಿ. ಹಿಂದಿ ಅಂದ್ರೇನು ಅದು ಯಾರು ಸ್ಟ್ರೆಸ್ ಕೊಡಂಗಿಲ್ಲ, ಹಿಂದಿ ಈಸಿ ಇರ್ತೈತಿ. ಬಟ್ ಬೇರೆ ಲ್ಯಾಂಗ್ವೇಜ್ ಅಂತೇಳಿ ಎಲ್ಲ ಸ್ಟ್ರೆಸ್ ಹೋಗ್ತಾರೆ. ಬಟ್ ಅದು ಸ್ಟ್ರೆಸ್ ಅಲ್ಲ, ಅದನ್ನು ರೇಟಿಂಗ್ ಬರೋದ್ರಂತೆ ಒಂದು ಈಗಂದ್ರೆ ಮಿನಿಮಮ್ 4 ಬುಕ್ ಮುಗಿಸಿದ ಅಂದ್ರೆ ಹಿಂದಿ ಈಸಿ ಆಗ್ತೈತಿ. ಹಿಂದಿ ನೀವು ಮಾತಾಡ್ಬೇಕು, ಇಂಗ್ಲೀಷ್ ಇರ್ಲಿ ಹಿಂದಿ ಇರ್ಲಿ, ನೀವು ಮಾತಾಡೋದು ಅದನ್ನ ಕೇಳೋದು ಮಾಡಿದ್ರಂದ್ರೆ ಆರಾಮ್ ಈಸಿ ಆಗ್ತೈತಿ. ನೀವು ಟಿವಿಎಸ್ ಇರ್ತೀರಿ, ಲ್ಯಾಂಗ್ವೇಜ್ ಇರ್ತಾವ, ಹಿಂದಿ ಕನ್ನಡ ಮಾಡ್ತೀರಿ, ಇಂಗ್ಲೀಷ್ ಕನ್ನಡ ಮಾಡ್ತೀರಿ. ಜಸ್ಟ್ ನೀವು ಏನೋ ನೋಡಿದ್ರು ಲ್ಯಾಂಗ್ವೇಜ್ ಅರ್ಥ ಆಗ್ಬೇಕಂದ್ರೆ ಅದನ್ನ ಕೇಳಬೇಕು, ಅದನ್ನ ಮಾತಾಡ್ಬೇಕು. ಅಂತ ಲ್ಯಾಂಗ್ವೇಜ್ ಇದ್ದಾಗೈತಿ. ಯಾಕೆ ನಮ್ಮ ಕ್ಲಾಸ್ಗೆ ಹೆಲ್ಪ್ ಆಗುತ್ತೆ. ನೀವು ಅದನ್ನ ಮಾತಾಡ್ಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು. ಹಿಂದಿ ಒಳಗೆ ಮಾತಾಡಿ, ಇಂಗ್ಲೀಷ್ ಒಳಗೆ ಮಾತಾಡಿ, ಅಂತ ನಿಮಗೆ ಲ್ಯಾಂಗ್ವೇಜ್ ಅರ್ಥ ಇರ್ತೈತಿ. ಆ ಲ್ಯಾಂಗ್ವೇಜ್ ಒಳಗೆ ನಿಮಗೆ ತಿಳಿಸ್ತದೆ. ಸೊ ಇಷ್ಟ ಟೈಮ್ ಟೇಬಲ್ ನಾನು ಟೈಮ್ ಟೇಬಲ್ ಫಾಲೋ ಮಾಡಿಲ್ಲ. ಹೇಳ್ಬೇಕಂದ್ರೆ ಎಷ್ಟು ಕೇಳ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಎಕ್ಸಾಮ್ಗಿಂತ 2 ತಿಂಗಳು ಮೊದಲ ನಮ್ಮ ಅಪ್ಪ ಹಿಡಿತಿಲ್ಲ. ಯಾಕಂದ್ರೆ ಈಗ ನನಗೆ ಮೈಂಡ್ ರೆಸ್ಟ್ ಬೇಕು. ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸ್ಟಡಿ ಒಳಗೆ ನಿದ್ದಿದಾಗ ಏನಾಗತ್ತಿ, ನಿಮ್ಮ ಲೆವೆಲ್ ಫುಲ್ ನಿಮ್ಮ ಮೈಂಡ್ ಎಲ್ಲ ಕೆಲಸ ಬಂದ್ ಮಾಡಿರ್ತೈತಿ. ಗಪ್ಪ ರಿಲ್ಯಾಕ್ಸೇಷನ್ ಇರ್ತದೆ. ರಿಲ್ಯಾಕ್ಸೇಷನ್ ಮೈಂಡಿಗೆ ಎಡ್ ಕೊಡ್ತೀರಿ, ಅಷ್ಟಾದ್ರೂ ಕೆಲಸ ಮಾಡೋದು ಜಾಸ್ತಿ. ಸೊ ರಿಲ್ಯಾಕ್ಸೇಷನ್ ಇಸ್ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಯಾವಾಗ ಆಗ್ತೈತಿ ಅವಾಗ ಎಲ್ಲ ವಿಷಯನ ಕ್ಯಾಚ್ ಮಾಡ್ಕೊತೈತಿ. ಹಾಫ್ ಆನ್ ಅವರ್ ಯಾವಾಗ ಬೇಕಾದ್ರೆ ನೀವು ರಾತ್ರಿನ ಸ್ವಲ್ಪ ನಿದ್ದೆ ಮಾಡಿದ್ರೆ, ಯಾಕಂದ್ರೆ ರಾತ್ರಿ ಆಫೀಸ್ ಕೆಲಸ ಏನಾಗಿಲ್ಲ, ಆರಾಮ್ ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ಏನೋ ಓದೋದು ಆರಾಮಾಗಿ ಈಸಿ ಆಗ್ತೈತಿ, ಮೈಂಡ್ ರಿಲ್ಯಾಕ್ಸ್ ಆಗಿರ್ತದೆ. ಸೊ ಆರ್ ಇಂಪಾರ್ಟೆಂಟ್. ಸ್ಟಾರ್ಟ್ ಟೈಮ್ ಟೇಬಲ್ ನಮ್ಮ ಭಾಳ ಮಾಡಿಲ್ಲ, ಅದ್ರ ನಮ್ಗೆ ಭಾಳ ಗೊತ್ತಿಲ್ಲ. ಟೈಮ್ ಟೇಬಲ್ ನಮಗೆ ಏನಾಗ್ತದೆ ಹೇಳೋದು ಬರೀದು ಅಷ್ಟೇ. ನಿಮ್ಮ ಡ್ಯೂಟಿ ಏನಿರುತ್ತೆ ಅದು ಜಸ್ಟ್ ಡ್ಯೂಟಿ. ನಿಮ್ಮ ಡ್ಯೂಟಿ ಮಾಡ್ಬೋದು ಹೋದ್ರಿ ಅಂದ್ರೆ ಯಾವ ಟೈಮ್ ಟೇಬಲ್ ಪ್ರಿಫರೆನ್ಸ್ ಬೇಡ, ಯಾವ ಎಕ್ಸ್ಟ್ರಾ ಕೊಟ್ಟು ಬೇಡ, ನೋಟ್ಸ್ ಬೇಡ. ಜಸ್ಟ್ ಯು ಪ್ರಿಪೇರ್ ಯುವರ್ ಟೈಮ್ ಟೇಬಲ್. ಯುವರ್ ವರ್ಕ್. ಶಾಲೆ ಏನು ಹೇಳ್ತಾರಲ್ಲ, ಕೋಚಿಂಗ್ದಾಗ ಏನು ಹೇಳ್ತಾರಲ್ಲ, ಕೋಚಿಂಗ್ದಾಗ ಹೇಳಿ ಯಾವ ಸುಳ್ಳಲ್ಲ. ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಆಗಿ ಬಂದಿರ್ತಾರೆ, ಶಾಲೆಗೆ ಎಕ್ಸ್ಪೀರಿಯನ್ಸ್ ಆಗಿ ಬಂದಿರ್ತಾರೆ. ಹೌದಾ? ಜಾಸ್ತಿ ಟೀಚರ್ ಹೇಳಿ ಯಾವ ಮಕ್ಕಳು ಸ್ಟೂಡೆಂಟ್ ಆಗಿಲ್ಲ, ಅವ್ರ ಅನುಭವ ಮೇಲೆ ಹೇಳ್ತಾರೆ, ಅವ್ರ ಕಲ್ತಾಗ ನಿಮ್ಗೆ ಹೇಳ ಬಂದಿರ್ತಾರಲ್ಲ. ಸೊ ಟೀಚರ್ ಮಾತು ಕೇಳಿ, ಟೀಚರ್ನ ರೆಸ್ಪೆಕ್ಟ್ ಮಾಡಕ್ ಬೇಕು. ಅವಾಗ ಮಾತ್ರ ನೀವು ಉನ್ನತಕ್ಕೆ. ಅವ್ರ ನೀವು ಕೋಚಿಂಗ್ದವ್ರ ಕಡೆ ಶಾಲೆಗಿನವ್ರು ಮಾಡಿದ್ರು, ಶಾಲೆಗಿನವ್ರನ್ನ ಬ್ಯಾಡ ದಿವಸ ಕೋಚಿಂಗ್ದವ್ರು ಫಾಲೋ ಮಾಡೋದು, ಹಿಂಗೆ ಮಾಡೋದು. ಇಬ್ರು ಟೀಚರ್ಸ್, ಇಬ್ರು ಮೆಂಬರ್ಸ್ ಸೇಮ್ ಇರ್ತಾವ, ಆಲ್ಮೋಸ್ಟ್ ಸೇಮ್ ಇರ್ತಾವ. ಇಬ್ಬರನ್ನು ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ನೀವು ಸಕ್ಸಸ್ ಆಗ್ತೀವಿ. ಯಾವ್ದೋ ವಿಷಯ ಮತ್ತೆ ಶಾಲೆಗೆ ಹೋದ್ಮ್ಯಾಗ 15 ನಿಮಿಷ ಕ್ಲಾಸ್ ಇರ್ತಾರೆ.
ಯಾವ್ದೋ ಈಗ ಹೋದ್ರು ಟ್ಯೂಷನ್ ಕ್ಲಾಸಸ್ ಸರ್ ಬೆಟರ್ ನಿಮ್ ಸಾಲಿ ಲೆಕ್ಚರ್ ಇರ್ತಾರಲ್ಲ ಅವ್ರು ಯಾಕೆ ಟ್ಯೂಷನ್ ಇರ್ತಾರೆ ಆ ಟ್ಯೂಷನ್ ಹೋಗ್ರಿ. ಯಾಕಂದ್ರೆ ನೀವು ಬೇರೆ ಟ್ಯೂಷನ್ ಹೋದಾಗ ಅವ್ರು ಬೇರೆ ಅಭಿಪ್ರಾಯ ನೀವು ಮೂಡಿಸ್ತಾರೆ. ನಿಮ್ ಸಾಲಿ ಮ್ಯಾಗ ನೀವು ವಿರೋಧ ನೋಡೋಕೆ ಮಾಡ್ತಾರೆ. ನಮ್ಮ ಊರಾಗಿನ ಭಾಳ ಅದಕ್ಕೆ ನಾ ಏನ್ ಮಾಡ್ತೀನಿ, ನಿಮ್ ಟೀಚರ್ಸ್ ಇರ್ತಾರಲ್ಲ ಯಾಕೆ ಟೀಚರ್ ನೀವು ಚೆನ್ನಾಗಿರ್ತೀರಿ ಆ ಟೀಚರ್ ಕಡೆ ನಾವು ಪಾಠ ಕೇಳಿ ಆ ಟೀಚರ್ಗೆ ಒಂದು ಡೌಟ್ ಕ್ಲಾರಿಫಿಕೇಶನ್ ಮಾಡ್ಬೋದು ಅಂದಾಗ ನೀವು ಸಕ್ಸಸ್ ಆಗ್ತೀವಿ. ಅವಾಗ ತಕರಾರು ಇರಂಗಿಲ್ಲ. ಅಂದ್ರೆ ಆ ಟೀಚರ್ ಇಂದ ಬೇರೆ ಆಗ್ತದೆ, ಈ ಟೀಚರ್ ಇಂದ ಬೇರೆ ಆಗ್ತದೆ. ಅವಾಗ ನೀವು ಏನ್ ಮಾಡ್ತೀವಿ, ಅದನ್ನ ಕೇಳೋದು ಇದನ್ನ ಕೇಳೋದು ಗೊತ್ತಾದ್ರೆ ಎರಡೂ ಮರ್ತಿರ್ತದೆ. ಸೊ ಸಾಲಿ ಹೇಳಿದೆಲ್ಲ ಶಾಲೆಯಾಗ ತೋರಿಸಿದಾಗ ಆಟ ಹೇಳ್ತಾರೆ. ಈ ಬೇಸಿಗೆ ರಜೆ ಅಂತಲ್ಲ ಇದೇ ನನ್ನ ಅನ್ಸಿದಾಗ ಆದ್ರೆ ನೀವು ರೆಗ್ಯುಲರ್ ಕ್ಲಾಸ್ ಅಂತಿಲ್ಲ. ರೆಗ್ಯುಲರ್ ಕ್ಲಾಸ್ ನೀವು ಶಾಲೆಗೆ ಹೋದಾಗ ಯಾವ ಹೋಗ್ತೀರಿ ಅವ್ರಿಗೆ ಹೇಳಿದ್ದು ಸ್ವಲ್ಪ ನೋಡ್ಕೊಳ್ಳಿ. ಬೆಟರ್ ನೀವು ನಿಮ್ಮ ಶಾಲೆ ಟೀಚರ್ನ ಪ್ರಿಪೇರ್ ಮಾಡಿ. ಯಾಕಂದ್ರೆ ಸ್ಕೂಲ್ ಟೀಚರ್ಸ್ ಎಲ್ಲರೂ ಸರಿನೇ ಇರ್ತಾರೆ. ಅವ್ರಿಗೆ ನಮ್ಗೆ ಇರಂಗಿಲ್ಲ, ಗೌರ್ಮೆಂಟ್ ಟೀಚರ್ಸ್ ಅಂದ್ರೆ ಎಲ್ಲ ಕ್ವಾಲಿಫೈಡ್ ಆಗಿ ಹೋಗ್ತಾರೆ. ಅದಕ್ಕೆ ಹೇಳಂದ್ರೆ ಎಲ್ಲರೂ ಟೀಚರ್ಸ್ ಫಾಲೋ ಮಾಡಿ. ಓದಕ್ಕಿಂತ ಬರೀದು ಇಂಪಾರ್ಟೆಂಟ್. ಓದಕ್ಕಿಂತ ಬರೀ ಇಂಪಾರ್ಟೆಂಟ್ ಮಾಡ್ಕೊತಾರೆ. ನಿಮ್ಮ ಯಾವುದೇ ಸಬ್ಜೆಕ್ಟ್ ಆಗಲಿ ಆರಾಮ್ ಕ್ಯಾಚ್ ಆಗತ್ತಿ. ನಿಮ್ಮ ಸ್ಕಿಲ್ಸ್ ಡೆವಲಪ್ ಆಗವ. ನೀವು ಬರೀದ ನೀವು ರೈಟಿಂಗ್ ಸ್ಕಿಲ್ ಅಕ್ಷರ ನೋಡಾಕವ. ಅಕ್ಷರ ನೋಡಾಗಿ ಮತ್ತು ನಿಮ್ಮ ಪೇಪರ್ ನೋಡಿದಾರೆ ಏನಂತಾರೆ, ಈ ಪೇಪರ್ ನೋಡ್ರೆ ನಿಮ್ಮ ಅಕ್ಷರ ನೋಡಿದ್ರೆ ಏನು ಅನ್ಸ್ಬೇಕು ಅವ್ರಿಗೆ ಡಾಕ್ಟರ್ ರೈಟ್ ಹಾಕೊಂಡು ಹೋಗ್ತಾರೆ. ಅವ್ರ ಫಿಟ್ನೆಸ್ ನೋಡ್ತಾರೆ ಅಷ್ಟೇ, ವೀಕ್ನೆಸ್ ನೋಡ್ತಾರೆ. ಅದಕ್ಕೆ ನಿಮ್ಮ ಅಕ್ಷರ ನೀವು ಔಟ್ ಆಫ್ ಔಟ್ ತೆಗೆದಿದ್ರು ನೀವು ಅಕ್ಷರ ನೋಡ್ತಾರೆ. ಅಕ್ಷರ ಕರೆಕ್ಟ್ ಆಗಿದ್ದು ನೀವು ಡಬ್ ಬರೆದ್ರೆ ಒಂದ್ಸಲ ರೈಟ್ ಆಗಿ ಕೊಡ್ತಾರೆ. ಯಾಕಂದ್ರೆ ಅದ್ರ ಇವ್ರು ಶಾಲೆ ಇದೆ ಮಾಡೋದು ಹೋಗ್ತಾರೆ, ಅವ್ರ ಅಕ್ಷರ ನೋಡ್ತಾರೆ. ಸೊ ಎಲ್ಲರೂ ಬರೀ ಮಿನಿಮಮ್ ಏನಾದ್ರು ಲಾಂಗ್ಸೇಜ್ ಬುಕ್ ತಗೋರಿ. ಲಾಂಗ್ಸೇಜ್ ಬುಕ್ ಒಂದು 5-6 ಪುಸ್ತಕ ಇದೆ. ಇದೆಲ್ಲ ವರ್ಕ್ ಶಾಲೆಗೆ ವರ್ಕ್ ಬಿಟ್ಟ ನೀವು ಬೇರೆ ಹೋಗಬೇಕ. ಅದ್ರಾಗ ನೀವು ರೈಟಿಂಗ್ ಸ್ಪೀಡ್ ಹೆಚ್ಚಾಗಬೇಕು, ರೈಟಿಂಗ್ ಸ್ಕಿಲ್ ಹೆಚ್ಚಾಗಬೇಕಂದ್ರೆ ಮಿನಿಮಮ್ 5 ಬುಕ್ ಬುಕ್ಸೋಗಿ ಟಾರ್ಗೆಟ್ ಅದು. ಅದನ್ನು ಮುಗಿಸಿದಾಗ ನಿಮ್ಮ ರೈಟಿಂಗ್ ಸ್ಕಿಲ್ ಹಿಂಗೆ ಹೆಚ್ಚಾಗತ್ತ. ಈಗ ನೀವು ಬರೆದಿದ್ದು ಅವ್ರಿಗೆ ಅರ್ಥ ಆಗತ್ತಿ. ನಿಮ್ಮಂತ ಆನ್ಸರ್ ಬರೆದ ಯಾರು ಬಂದಿರಂಗಿಲ್ಲ. ಯಾಕಂದ್ರೆ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಲ್ಲ. ಅದಕ್ಕೆ ಬೆಟರ್ ಯು ಪ್ರಾಕ್ಟೀಸ್ ಮೋರ್. ಸರ್ ನೋಟ್ಸ್ ಕೊಟ್ಟಾರ ನಿಮ್ಗೆ? ಒಂದೆರಡು ಪಾಠದ ಕೊಟ್ಟಾರ ಕೊಟ್ಟಾಗ ಅನುಭವಿಸ್ತೀರಿ. ಬೆಟರ್ ನೀವು ಟೆಕ್ಸ್ಟ್ ಬುಕ್ ನಾಗ ಒಂದೊಂದು ಲೈನ್ ಓದ್ತಿರ್ತಾರೆ. ಎಸ್ಪೆಷಲಿ ಸೈನ್ಸ್ ಅಪ್ಲೈಡ್ ಏನ್ ಬೇಕಾದಂದ್ರೆ ಅದ್ರಾಗ ಯಾವ ಹೈಲೈಟ್ ಮಾಡಿ ಕೊಟ್ಟಿರಂಗಿಲ್ಲ. ಸೈನ್ಸ್ ಒಳಗ ಯಾವ ಹೈಲೈಟ್ ಮಾಡಿರಂಗಿಲ್ಲ. ಆ ಪ್ರಯೋಗ ಕೊಟ್ಟಿರ್ತಾರ, ಪ್ರಯೋಗಕ್ಕಾಗ ಅಪ್ಲೈಡ್ ಆಗಿರ್ತಾರೆ ಸೈನ್ಸ್. ಎಲ್ಲರೂ ಓದಾಡ್ತಂದ್ರೆ ಸೈನ್ಸ್ ಮತ್ತೇನು ಸೈನ್ಸ್ ಅಪ್ಲೈಡ್ ಆಗಿರ್ತಾರೆ. ಏನಂದ್ರೆ ಅದೇ ನಡ್ಕೊಂಡು ಪ್ರಯೋಗ ಕೊಟ್ಟಿರ್ತಾರೆ. ಆ ಪ್ರಯೋಗನ ವಿವರವಾಗಿ ಓದ್ಕೋಬೇಕ. ಪ್ರಯೋಗ ಆದ್ಮೇಲೆ ಅದ್ರ ಫಲಿತಾಂಶ ಕೊಟ್ಟಿರ್ತಾರೆ. ಅವ್ರೇನು ಹೈಲೈಟ್ ಮಾಡಿ ಕೊಟ್ಟಿರಂಗಿಲ್ಲ. ಆದ್ರೆ ಹೈಲೈಟ್ ತಗೊಂಡ್ರೆ ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೊಂದು ಹೈಲೈಟ್ ಹಾಕಿ. ಮತ್ತೆ ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಟೈಮ್ ಆದಾಗ ನೀವು ಜಸ್ಟ್ ಹಿಂಗೆ ಓಪನ್ ಮಾಡಿದಾಗ ನಿಮ್ ಕಣ್ಣು ನೋಡ್ರಿ ಗೊತ್ತಾಗ ಈ ಟಾಪಿಕ್ನಾಗ ಎಂತ ಕ್ವಶನ್ ಬರುತ್ತೆ, ಇದಕ್ಕೆ ಎಂತ ಆನ್ಸರ್ ಬರೀಬೇಕಂತೇಳಿ ಹೈಲೈಟ್ ಕ್ಲಿಕ್ ಮಾಡಿರ್ತಿಲ್ಲ. ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ ಪ್ರತಿಯೊಂದು ಲೈನ್ ಓದ್ಬೇಕು. ಪ್ರತಿಯೊಂದು ಲೈನ್ ಓದಿ ಅಂಡರ್ಲೈನ್ ಮಾಡಿದಾಗ ಮಾತ್ರ ನಿಮಗೆ 625 ಬರ್ತದೆ. ಒಂದಿನ ಡೌಟ್ಸ್ ಅದ ಹೇಳಿದಲ್ಲ ನಾನು ನಿಮ್ಮ ಓದು ಸ್ಥಳ. ಹೌದು, ಏನೋ ಹೇಳಿಲ್ಲ. ಓದು ಸ್ಥಳ ಏನಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ನಿಮ್ಮ ಮನೆ ಕಡೆ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು. ಯಾರು ನಿಮಗ ಓದಕ್ ಹೋದ್ರ ಅಂದ್ರ ಜಾಸ್ತಿ ಕೆಲಸಕ್ಕೆ ಬರಬಾರ್ದು. ನಿಮ್ಗೆ ಏನೇ ಕೆಲಸ ಇದ್ರು ಎಲ್ಲ ಮುಗಿಸ್ಕೊಂಡ್ರ ಜಸ್ಟ್ ಓದು ಕಡೆ ಗಮನ ಕೊಡ್ಬೇಕು. ಲೆಫ್ಟ್ ಹ್ಯಾಂಡ್ ಬ್ಯಾಡ್ ಐತಲ್ಲ, ಪ್ರತಿಯೊಂದು ಸಾಲ ಕೈ ಬಂದು ಸಣ್ಣ ಹುಡುಗರಿಗೆ ಬ್ಯಾಡ್ ಅಂತ ನಮಗೆ. ಯಾಕಂದ್ರೆ ಸೈಂಟಿಫಿಕ್ಲಿ ಇಂಪ್ರೂವ್ ಆಗಿರ್ತದೆ. ಸೈಂಟಿಫಿಕ್ಲಿ ಎಲ್ಲಾರು ಇದನ್ನ ಮಾಡ್ತಾರೆ. ಲೈಫ್ ಏನಾಗಿ ಕೈ ಹಿಡಿದು ಹೋಗಾದ್ರೆ ನಿಮ್ ಕಣ್ಗಳು ಅದನ್ನ ಚೆನ್ನಾಗಿ ಅನ್ಸುತ್ತೆ, ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಅದಕ್ಕೆ ನೀವು ಲೈಫ್ ಮೇಲೆ ಏನು ಓದಿ ಹೈಲೈಟ್ ತಗೊಂಡ ಹೈಲೈಟ್ ಅದನ್ನ ಹೈಲೈಟ್ ಮಾಡಿದಾಗ ಏನಾಗ್ತಿ, ನೀವು ಎಕ್ಸಾಮ್ ಟೈಮ್ದಾಗ ಹಿಂಗ ಅದನ್ನ ರಿವಿಷನ್ ಮಾಡಿದಾಗ ಅದನ್ನ ಹೆಚ್ಚು ಕಾಂತಿ ಇನ್ನ ಆ ವಿಷಯದಾಗ ಇನ್ನ ಹೆಚ್ಚು ನೀವು ಜ್ಞಾನವನ್ನ ಪಡ್ಕೊತೀರಿ. ಸೊ ನೀವು 2 ಸಲ ರಿವಿಷನ್ ಮಾಡಿದ್ರೆ 2 ಸಲ 10 ಸಲ ನೀವು ಅದನ್ನ
ಅಲ್ಲಿ ಒಬ್ಬ ಟೀಚರ್ ಹಳೆಗನ್ನಡ ಪಾಠ ಇಲ್ಲಿ ಯಾವ ಗ್ರಾಮರ್ ಹೇಳ್ತಾರೆ ಆ ಟೀಚರ್ ನೀವು ಪಾಠ ಕೇಳಿದ್ರೆ ಅದ ಕ್ಲಿಯರ್ ಆಗ್ತೈತಿ. ಅಂದ್ರೆ ಅಕ್ಷರ ಪಾಠ ಹೇಳ್ತಾರ ಹಳೆಗನ್ನಡ. ಇಂಗ್ಲೀಷ್ ನಿಮ್ಮ ಶಾಲೆಗೆ ಅರ್ಥ ಮಾಡಿ ಸರ್ ನೋಟ್ಸ್ ಕೊಟ್ಟಿದ್ದಾರಲ್ಲ ಅದನ್ನ ಮಾಡಿ ಮತ್ತೆ ಇಂಗ್ಲೀಷ್ ನೀವು ಮಾತಾಡೇ ಕಲಿಬೇಕು. ಇಂಗ್ಲೀಷ್ ನೀವು ಮಾತಾಡ್ಬೇಕು. ಟೆಕ್ಸ್ಟ್ ಬುಕ್ ಓದ್ತಾ ನೀವು ಜೋರಾಗಿ ಓದ್ಬೇಕು. ಜೋರಾಗಿ ಅಂದ್ರೆ ಹಾದಿ ಕೆಲಸ ಜಸ್ಟ್ ನಿಮಗೆ ಕಿವಿ ಕೇಳ್ಬೇಕು. ಒಬ್ಬರೇ ಹೇಳ್ತಿರಲ್ಲ ನಿಮಗೆ ಕಿವಿ ಕೇಳ್ಬೇಕು. ಸಾಲ ಸೈಜ್ ಹೋಗ್ಬೇಕು. ಓದಿದಾಗ ನಿಮಗೆ ಅದು ಭಾಷೆ ಅರ್ಥ ಆಗ್ತೈತಿ. ಫ್ರೆಂಡ್ಸ್ ಜೊತೆ ನೀವು ಇಂಗ್ಲೀಷ್ದಾಗ ಮಾತಾಡಿದ್ರಂದ್ರೆ ಇನ್ನೂ ಡೆವಲಪ್ ಆಗ್ತಾ ಹೋಗ್ತೀವಿ. ಮತ್ತು ಪ್ರತಿ ಕ್ವಶನ್ ಅಂಡರ್ಲೈನ್ ಮಾಡ್ಬೇಕು. ಅಲ್ಲಿ ಬಾಕ್ಸ್ನ ಕೊಟ್ಟಿರ್ತಾರೆ ಇಂಗ್ಲೀಷ್ ಒಳಗೆ. ಇಲ್ಲಿ ಬಾಕ್ಸ್ನ ಕೊಟ್ಟಿರ್ತಾರಲ್ಲ ಆಮೇಲೆ ಥಿಂಕ್ ಅಬೌಟ್ ನೆಕ್ಸ್ಟ್ ಲಾಸ್ಟಿಗೆ ಕೊಟ್ಟಿರ್ತಾರೆ. ಆ ಕ್ವಶನ್ಸ್ ಇರ್ತಾರ. ಆ ಕ್ವಶನ್ಸ್ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲೀಷ್ ಆಗ್ತೈತಿ. ಗ್ರಾಮರ್ ಸರ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಎರಡು ಮಂದಿ ಗ್ರಾಮರ್ ಹೇಳ್ತಿರ್ತಾರೆ. ಗ್ರಾಮರ್ ಅರ್ಥನ ಆಗ್ತೈತಿ. ನೀವು ಮಾತಾಡೋದಂದ್ರೆ ಗ್ರಾಮರು ಮ್ಯಾಟರ್ ಆಗಿಲ್ಲ. ಕಮ್ಯುನಿಕೇಶನ್ ಕಲಿತಂದ್ರೆ ಏನು ಮ್ಯಾಟರ್ ಆಗಿಲ್ಲ. ಕಮ್ಯುನಿಕೇಶನ್ ಕಲಿತಂದ್ರೆ ನೀವು 1 ಪೇಜ್ ಅಲ್ಲ 10 ಪೇಜ್ ಬರೀಬೋದು ಇಂಗ್ಲೀಷ್ ಬಗ್ಗೆ. ಕಮ್ಯುನಿಕೇಶನ್ ನೀವು ಯಾರ ಜೊತೆ ಮಾತಾಡ್ಬೇಕು. ಈಗ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಕೊಲೀಸ್ ಜೊತೆ ಯಾರ ಜೊತೆ ಇಂಗ್ಲೀಷ್ ಒಳಗೆ ಮಾತಾಡ್ತೀವಿ. ಇಂಗ್ಲೀಷ್ ಒಳಗೆ ಮಾತಾಡಿದ್ರೆ ಡೆವಲಪ್ ನೀವು ಅದ್ರಾಗ ಇಂಗ್ಲೀಷ್ ಒಳಗೆ ಡೆವಲಪ್ ಆಗಿರ್ತೀರಿ. ಹಿಂದಿ ಹೇಳಿದ್ರೆ ಬರೀ ಹಿಂದಿ ನೀವು ಬರೀದು ಮತ್ತು ಮಾತಾಡೋದು ಮಾಡಿದ್ರೆ ಹಿಂದಿ ಎಲ್ಲ ಬರುತ್ತೆ. ಯಾಕಂದ್ರೆ ಹಿಂದಿ ಎಲ್ಲರೂ ಮಾತಾಡ್ತೀವಿ. ಕೆಲವೊಬ್ಬರು ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ಹಿಂದಿ ಮಾತಾಡ್ತಿದ್ದಾರೆ. ಅವ್ರ ಜೊತೆ ನೀವು ಸೇರಿ ಬೇರೆ ಭಾಷೆಗಳು ಇರ್ತಾರೆ ಅವ್ರ ಜೊತೆ ನೀವು ಸೇರಿ ಹಿಂದಿ ಮಾತಾಡೋದಂದ್ರೆ ಹಿಂದಿ ನಿಮಗೆ ಬರ್ತದೆ. ಸೈನ್ಸ್ ಮ್ಯಾಥ್ಸ್ ಎಲ್ ಬಿ ಪ್ರಿಫರೆನ್ಸ್ ಮಾಡಿ. ಎಲ್ ಬಿ ಒಳಗಿನ ಸೈನ್ಸ್ ಮ್ಯಾಥ್ಸ್ ನೋಡ್ರಿ. ಎಲ್ ಬಿ ಒಳಗೆ ಎಲ್ಲ ಅಪ್ಲೈಡ್ ಕ್ವಶನ್ಸ್, ಸಿಂಪಲ್ ಕ್ವಶನ್ಸ್, ಮೀಡಿಯಂ ಕ್ವಶನ್ಸ್ ಎಲ್ಲ ಕೊಡ್ತಾರೆ. ಎಲ್ ಬಿ ಒಳಗಿನ ಸೈನ್ಸ್ ಮ್ಯಾಥ್ಸ್ ಪರ್ಫೆಕ್ಟ್ ಆಗಿದ್ರೆ ಸೈನ್ಸ್ ಮ್ಯಾಥ್ಸ್ ಎಲ್ಲ ಕ್ಲಿಯರ್ ಆಗ್ತೈತಿ. ಸಮಾಜ ಒಳಗೆ ಅದು ಬರೀ ಜಸ್ಟ್ ಬರೀ ಮೇನ್ ಕ್ವಶನ್ಸ್ ಇರ್ತಾವ ಅವನ್ನ ಬರೀ ಅದಕ್ಕೂ ಹೈಲೈಟ್ ಮಾಡಿ